ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಸುಬ್ಬು, ಯಾಕೆ ಹಾಗೆ ನೋಡ್ತಿದ್ಯಾ? ಅನ್ಯಾಯ ಮಾಡ್ಬಿಟ್ರಲ್ಲ ಮೇಡಮ್. ಅನ್ಯಾಯ? ನಾನೇನು ಅನ್ಯಾಯ ಮಾಡಿದೆ? ನಾನು ಸೈನ್ ಫೋರ್ಜರಿ ಮಾಡ್ಬಿಟ್ರಲ್ಲ ಮೇಡಮ್ ನೀವು. ಓ, ನೀನಿನ್ನೂ ಅಲ್ಲೇ ಇದೆಯಾ? ನೋಡು ಸುಬ್ಬು, 100 ಸುಳ್ಳುಗಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾನು ಒಂದೇ ಒಂದು ಫೋರ್ಜರಿ ಮಾಡಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಕೊಂಡೆ. ಅದ್ರಲ್ಲಿ ಏನ್ ತಪ್ಪು ಹೇಳು? ಅದೇ ಹೇಳಿದ ಅನ್ಯಾಯ ಅಂತ. ಕಾನೂನು ಪ್ರಕಾರವಾಗಿ ಅದು ಅನ್ಯಾಯ ಅಲ್ವಾ? ನೀನ್ ಆ ಸೈನ್ ನೋಡ್ದೆ ತಾನೆ? ನಿಂಗೇನಾದ್ರೂ ಡೌಟ್ ಬಂತಾ? ಇಲ್ಲ ಇಲ್ಲ, ಆದ್ರೂ ನಾನ್ ಸೈನ್ ಮಾಡಿದೀನಿ ಅಂತ ನಂಬಕ್ಕೆ ಆಗ್ತಿಲ್ಲ ನಂಗೆ. ಅಲ್ವಾ? ಮತ್ತೆ ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನೇ ಸೈನ್ ಮಾಡಿದ್ಯಾ ಅಂತ ಅನ್ಕೊಂಡು ನೀನ್ ಆರಾಮಾಗಿರು, ಓಕೆನಾ? ಈ ವಿಷಯನೀಗ ಇಲ್ಲೇ ಬಿಟ್ಟು ನೀನ್ ಸುಮ್ನೆ ಬಾ, ನಡಿ. ಮೇಡಮ್, ಇನ್ನು ಎಷ್ಟು ದಿವಸ ಮೇಡಮ್ ಇದೆಲ್ಲ? ಕಾಲ ಬರೋವರೆಗೂ ಸುಬ್ಬು. ಹಾಗೆ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನಿನಗೆ ಗೊತ್ತಾಗೋವರೆಗೂ. ಅಂದಾಗೆ ಸುಬ್ಬು, ಈ ರಿಜಿಸ್ಟ್ರೇಷನ್ ವಿಷಯ, ಆಸ್ತಿ ವಿಷಯ ಇದೆಲ್ಲ ಮನೇಲಿ ಗೊತ್ತಾಗ್ಬಾರ್ದು, ನೆನ್ಪಿದೆ ತಾನೆ? ಇದೆಲ್ಲ ನೆನಪಿದೆ ಮೇಡಮ್. ಸರಿ, ಮತ್ತೆ ನಡಿ. ಆದ್ರೆ ನನ್ ಸೈನು... ಅಯ್ಯೋ, ಡ್ರೈವರ್ ಕಾಯ್ತಿದ್ದಾರೆ, ಬಾ ಬಾ ಬಾ, ಬೇಗ ಬಾ. ಸುಬ್ಬು, ಏನಾಯ್ತು? ಯಾಕೆ ಹಿಂಗ್ ಕೂತಿದ್ಯಾ? ಏನಾದ್ರೂ ಬೇಕಿತ್ತಾ? ಅಲ್ಲಿ ನೋಡು, ಆ ಬಿಲ್ಡಿಂಗು ಚೆನ್ನಾಗಿದೆಯಲ್ಲ, ಬೇಕಾ ನಿನಗೆ? ಕೊಡಿಸ್ಲಾ? ಆ ಬಸ್ ನೋಡು, ಆ ಬಸ್ಸು ಎಷ್ಟು ಚೆನ್ನಾಗಿದೆ, ಕೊಡಿಸ್ಲಾ ನಿನಗೆ? ಅದು ಹೋಗ್ಲಿ ಬಿಡು, ಇದು ಯಾವ್ದು ಬೇಡ. ಲಾಲಿಪಾಪ್ ಕೊಡಿಸ್ಲಾ? ಮೇಡಮ್, ನನ್ಗೆ ಯಾಕೆ ಹಿಂಗ್ ಮೋಸ ಮಾಡಿದ್ರಿ ನೀವು? ಮೋಸನಾ? ನಾನೇನ್ ಮೋಸ ಮಾಡಿದೆ ಸುಬ್ಬು? ಗಂಡ ಹೆಂಡತಿ ಮಧ್ಯ ಈ ಮೋಸದ ಮಾತೆಲ್ಲ ಬರ್ಬಾರ್ದು. ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಖುಷಿಯಾಗಿ ಸಮೋಸ ತಿನ್ಬೇಕೆ ಹೊರತು ಮೋಸ ಗೀಸ ಅನ್ಕೊಂಡೆಲ್ಲ ಮಾತಾಡ್ಬಾರ್ದು ಸುಬ್ಬು. ಮೇಡಮ್, ನನ್ ಮ್ಯಾರೇಜ್... ಸರ್, ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ನಾವಿಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತೀವಿ, ನೀವು ಮನೆಗೆ ಹೊರಡಿ. ನಡಿ. ಈಗ ಹೇಳು, ಏನ್ ನಿನ್ ಪ್ರಾಬ್ಲಮ್? ಮೇಡಮ್, ನನ್ನ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನೇ ಮಾಡಿಲ್ಲ, ಆದ್ರೂ ನನಗೆ ಗೊತ್ತಿಲ್ಲ ನಾನು ಸೈನ್ ತಗೊಂಡಿದ್ದೀರಲ್ಲ, ಮೋಸ ಅಲ್ವಾ ಮೇಡಮ್ ಅದು? ಅಲ್ಲ ಮೇಡಮ್, ಇಷ್ಟೆಲ್ಲ ಆದ್ಮೇಲೆ ಈ ತರ ಮಾಡೋದಕ್ಕೆ ಹೆಂಗ್ ಮೇಡಮ್ ಮನ್ಸು ಬರುತ್ತೆ ನಿಮ್ಗೆ? ಅಲ್ಲ ಸುಬ್ಬು, ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನಾವಿಬ್ರು ಗಂಡ ಹೆಂಡತಿ ಅಂತ. ಅಂತದ್ರಲ್ಲಿ ಒಂದ್ ಮ್ಯಾರೇಜ್ ಸರ್ಟಿಫಿಕೇಟ್ ಆಗ್ಬಿಟ್ರೆ ಅದ್ರಲ್ಲಿ ಏನ್ ತಪ್ಪು ಸುಬ್ಬು? ಮೇಡಮ್, ಪ್ರಪಂಚ ನಂಬೋದಕ್ಕೂ ಕಾನೂನು ಪ್ರಕಾರವಾಗಿ ರಿಜಿಸ್ಟರ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗಿನ ಸಂಬಂಧಗಳು ಹೇಗಾಗಿದೆ ನೋಡ್ ಸುಬ್ಬು. ಮನ್ಸು ಒಂದಾದ್ರೆ ಅದು ಮದ್ವೆ ಅಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಒಂದ್ ಸೈನ್ ಆಗ್ಬಿಟ್ರೆ ಅದು ಮದ್ವೆ. ನೀವ್ ಏನೇನೋ ಮಾತಾಡ್ಬೇಡಿ ಮೇಡಮ್. ನೀವು ನನಗ್ ಮಾತ್ರ ಮೋಸ ಮಾಡಿಲ್ಲ, ಯಜಮಾನ್ರಿಗೂ ಮೋಸ ಮಾಡಿದಿರಾ, ಲಲಿತಾದೇವಿ ಅಮ್ಮವ್ರಿಗೂ ಮೋಸ ಮಾಡಿದಿರಾ, ಎಲ್ರಿಗೂ ಮೋಸ ಮಾಡಿದಿರಾ. ಸುಬ್ಬು, ಒಂದ್ ಒಳ್ಳೆ ಉದ್ದೇಶಕ್ಕೋಸ್ಕರ 10 ಸುಳ್ಳು ಹೇಳಿದ್ರು ಅದು ತಪ್ಪಲ್ಲ. ಧರ್ಮನ ಉಳಿಸ್ಕೊಳ್ಳೋದಕ್ಕೋಸ್ಕರ 100 ಕುತಂತ್ರ ಮಾಡಿದ್ರು ಅದು ತಪ್ಪಲ್ಲ ಸುಬ್ಬು. ಧರ್ಮನ? ಈ ತರ ಮೋಸ ಮಾಡಿ ಯಾವ ಧರ್ಮ ಉಳಿಸ್ತಿದ್ದೀರಾ ಮೇಡಮ್? ಪ್ರೀತಿನೂ ಒಂದ್ ಧರ್ಮನೇ ಅಲ್ವಾ ಸುಬ್ಬು? ಮೇಡಮ್ ಸುಬ್ಬು, ನೋಡು, ನಾನು ಹೇಳೋದು ಒಂದೇ ಮಾತು. ನಾನು ಏನ್ ಮಾಡ್ತಾ ಇದ್ದೀನಿ, ಇದು ನಮ್ಮನ್ನ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ಈಗ ಏನ್ ನಡೀತಿದೆ, ಇದು ಯಾವ್ದಕ್ಕೂ ನನ್ನ ಹತ್ರ ಈಗ ಉತ್ತರ ಇಲ್ಲ. ಈಗ ಈ ಉತ್ತರ ಎಲ್ಲ ತಿಳ್ಕೊಳ್ಳೋ ಸಮಯನೂ ಅಲ್ಲ ನಿನಗೆ. ಕಾಲ ಬಂದಾಗ ನಾನು ಹೇಳ್ದೆ ಇದ್ರು ನಿನ್ಗೆಲ್ಲ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು, ಆದ್ರೆ ಖುಷಿಯಾಗಿರು. ನೀನ್ ಖುಷಿಯಾಗಿರೋದಕ್ಕೆ ನಿನ್ನ ಹತ್ರ ಒಂದು ಒಳ್ಳೆ ಕಾರಣ ಇದೆ. ಏನ್ ಹೇಳು? ಏನದು? ನಾನು ಸುಬ್ಬು, ನಾನ್ ನಿನ್ ಜೊತೆ ಇದ್ದೀನಿ. ನಾನಿದ್ದೀನಿ ಅಂದ್ಮೇಲೆ ನೀನ್ ಖುಷಿಯಾಗಿರ್ಬೇಕು. ಶ್ರಾವಣಿ ಎಲ್ಲಿರ್ತಾಳೆ ಅಲ್ಲಿ ಸ್ಮೈಲ್ ಇರ್ಬೇಕು. ಗೊತ್ತಾಯ್ತಾ? ಏನ್ ಗೊತ್ತಾಗ್ಬೇಕು ಅದಂತೂ ಗೊತ್ತಾಗಿಲ್ಲ. ಏನು ಗೊತ್ತಾಗದೆ ಇದ್ರು ಗೊತ್ತಾಯ್ತು ಅಂತ ಸುಮ್ನೆ ಇರ್ಬೇಕು ಅನ್ನೋದು ಗೊತ್ತಾಯ್ತು. ಕರೆಕ್ಟ್, ಇದ್ದೇ ಗೊತ್ತಾಗ್ಬೇಕಾಗಿರೋದು ನಿನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.